ಚೈತ್ರ ಇನ್ನೊಂದು ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಇವತ್ತು ರಾಯರ ಆರಾಧನೆ ಇರೋದ್ರಿಂದ 353ನೇ ರಾಯರ ಆರಾಧನೆ ನಡೀತಾ ಇದೆ. ಸೊ ಇದು ನಾನು ಹೋಗ್ತಾ ಇರೋದು ವಿದ್ಯಾರಣ್ಯಪುರದಲ್ಲಿರೋವಂಥ ನಮ್ಮ ಸಿಸ್ಟರ್ ಮನೆಗೆ. ಅವ್ರ ಮನೆಯಲ್ಲಿ ಇವತ್ತು ಮಧ್ಯಾರಾಧನೆ ನಡೆಸ್ತಾ ಇದ್ದಾರೆ. ಸೊ ಮೊದಲನೇ ಆರಾಧನೆ ಆಯಿತು. ಸೊ ನಂತರ ಎರಡನೇ ಆರಾಧನೆ ಮಧ್ಯಾರಾಧನೆ. ಸೊ ಇವತ್ತು ಇರೋದ್ರಿಂದ ಅವ್ರ ಮನೆಗೆ ನನ್ನ ಇನ್ವೈಟ್ ಮಾಡಿದರು. ಸೊ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಸೊ ಯಾರನ್ನೂ ಅಷ್ಟೊಂದಾಗಿ ಯಾರನ್ನೂ ಕರೆದಿರಲಿಲ್ಲ. ಸೊ ನಾವು ಒಂಥರ ಅವ್ರ ಮನೆ ಫ್ಯಾಮಿಲಿ ಮೆಂಬರೇ ಆಗಿರೋದ್ರಿಂದ ನಮ್ಮನ್ನು ಇನ್ವೈಟ್ ಮಾಡಿದರು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಮತ್ತು ನಮ್ಮಮ್ಮ ಹೋಗ್ತಾಯಿದ್ವಿ. ಸೊ ಲಿಫ್ಟಲ್ಲಿ ಮನೆ ಹತ್ರ ಬಂದು ಎಲ್ಲ ರೀಚಾಗಿ ಮತ್ತು ಅವ್ರ ಮನೆ ಮೇಲೆ ಹೋಗ್ತಾಯಿದ್ವಿ. ಸೊ ಫುಲ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿರೋದೆಲ್ಲ ನನ್ನ ತಮ್ಮನೇ. ಸೊ ಆಗಿಂದನೂ ನಮಗೆ ತುಂಬಾ ಬೇಕಾದವರು. ಸೊ ಒಂಥರ ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳ್ಬೋದು ಇವ್ರನ್ನ. ಸೊ ಎಲ್ಲದಕ್ಕೂ ಇನ್ವೈಟ್ ಮಾಡ್ತಾರೆ. ಹಾಗಾಗಿ ನಾನು ಇವತ್ತು ಅವ್ರ ಮನೇನೂ ಕೂಡ ಸಣ್ಣದಾಗಿ ಒಂದು ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ರಾಯರ ಆರಾಧನೆಗೆ ಎಲ್ಲ ಆಲ್ರೆಡಿ ಪೂಜೆ ಎಲ್ಲ ಆಗಿತ್ತು. ನಾವು ಹೋಗೋ ಹೊತ್ತಿಗೆ ಸ್ವಲ್ಪ ಭಜನೆ ಎಲ್ಲ ಮಾಡ್ತಾಯಿದ್ರು ರಾಯರ ಮೇಲೆ. ಮತ್ತು ಇವರೇ ನಮ್ಮ ಸಿಸ್ಟರು ಮತ್ತು ಮಗಳು, ಅವ್ರ ತಂದೆ. ಸಿಸ್ಟರ್ ಹಸ್ಬೆಂಡ್ ಬಂದು ಬಾವಾಜಿ ಬಂದು ದುಬೈಯಲ್ಲಿದ್ದಾರೆ. ಹಾಗಾಗಿ ಸಿಸ್ಟರೇ ಎಲ್ಲ ಇದು ಮಾಡಿ ಮನೆಯಲ್ಲೆಲ್ಲ ಮೇಂಟೈನ್ ಮಾಡೋದು ಇಂದ ಹಿಡ್ದು ಎಲ್ಲನೂ ಮಾಡೋದು ಸಿಸ್ಟರೇ. ಸೊ ಬಾವಾಜಿ ಆಗಾಗ ಬಂದು ಹೋಗ್ತಿರ್ತಾರೆ. ಸೊ ಇವರು ಸಂಧ್ಯಾ ಸಿಸ್ ಅವರ ತಂದೆ. ಇವರು ಸಹ ಪುರೋಹಿತರು ಕೆಲಸ ಮಾಡ್ತಾರೆ. ಹಾಗಾಗಿ ಅವರು ಪೂಜೆ ಎಲ್ಲ ಮಾಡಿ ನಮಗೆಲ್ಲ ನೈವೇದ್ಯ ಎಲ್ಲ ಕೊಟ್ಟು ನಂತರ ಪ್ರಸಾದ ಎಲ್ಲ ನೀಡಿ ನೋಡಿ ನಮ್ಮ ಚಿನ್ನಿಮ್ಮ ಹಾಡೆ ಹೇಳ್ತಾ ಇದ್ದಾಳೆ. ಪೂಜೆ ಎಲ್ಲ ಮುಗೀತು. ನಂತರ ನಾನು ಫ್ರೀಯಾಗಿ ಕೂತಿದ್ವಲ್ಲ, ಹಾಗಾಗಿ ಸ್ವಲ್ಪ ಈ ಮನೆ ಎಲ್ಲ ವ್ಲಾಗ್ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ತೋರಿಸ್ತಾ ಇದ್ದೀನಿ. ಇದು ದೇವ್ರ ಮನೆ. ಸೊ ದೇವ್ರ ಮೇಲೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಹಿಂದಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಹೇಳಿಬಿಟ್ಟು. ಇದು ಕಿಚನ್ನು. ಇದು ಓಪನ್ ಕಿಚನ್ ಆಗಿರೋದ್ರಿಂದ ಓಪನ್ನಾಗಿ ಒಂದು ಈಗಿನ ಒಂದು ಟ್ರೆಂಡ್ಗೆಲ್ಲ ಯಾವ ರೀತಿ ಇರಬೇಕು ಆ ರೀತಿಯೇ ಮಾಡಿಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಮನೆ. ಕಿಚನಿಂದ ನಂತರ ಡೈನಿಂಗ್ ಹಾಲ್ ಆದಮೇಲೆ ಸ್ವಲ್ಪ ಚಿಕ್ಕದಾಗಿ ಒಂದು ಯುಟಿಲಿಟಿ ಇದೆ. ಸೊ ಇದು ಗಾಳಿ ಬೆಳಕು ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಏನು ಒಂದು ವಿಂಡೋಸ್ ಆಗಲಿ ಆ ಥರ ಎಲ್ಲ ಏನೂ ಬೇಕಾಗಿಲ್ಲ. ತುಂಬ ಮೇಲಿರೋದ್ರಿಂದ ಇಷ್ಟು ನೀಟಾಗಿ ಕ್ಲಿಯರಾಗಿ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ನನ್ನ ಚಿನ್ನಿಮ್ಮ ಎಲ್ಲ ಯಾವ ರೀತಿ ಡ್ರಾಯಿಂಗ್ ಮಾಡಿಟ್ಟಿದ್ದಾಳೆ ಗೋಡೆ ಮೇಲೆ ಅಂತ ಅಂದರೆ ಇಡೀ ಮನೆ ಫುಲ್ಲು ಡ್ರಾಯಿಂಗ್ ಇದೇ ರೀತಿ ಇದೆ. ಸೊ ಸಿಸ್ಟರ್ ಏನೂ ಕೇಳೋದಿಲ್ಲ, ಚಿಕ್ಕವಳಲ್ವಾ, ಮತ್ತು ಪರವಾಗಿಲ್ಲ ಅದನ್ನೆಲ್ಲ ನೀಟಾಗಿ ಪೇಂಟ್ ಮಾಡಿಸ್ಕೊಂಡ್ರೆ ಆಯಿತು ಅಂತ ಅವಳು ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಸೊ ನೋಡಿ ಎಲ್ಲ ನೀಟಾಗಿ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿ ಜೋಡಿಸಿಟ್ಟಿದ್ದಾರೆ. ಸೊ ಸಿಸ್ಟರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ. ಸೊ ತುಂಬಾ ಇತ್ತು ಮೊದಲು, ಇವಾಗ ಸ್ವಲ್ಪ ಕಡಿಮೆನೂ ಕೂಡ ಮಾಡ್ಕೊಂಬಿಟ್ಟಿದ್ದಾರೆ. ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ, ಸೊ ಅವರಿಗೆಲ್ಲ ರೆಡಿ ಮಾಡಿ ಕಳಿಸೋದೇ ಟೈಮ್ ಇರಲ್ಲ ಪಾಪ ಅವರಿಗೂ ಕೂಡ. ಹಾಗಾಗಿ ಸ್ವಲ್ಪ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ನಂತರ ಇಲ್ಲಿ ಮೇಲ್ಗಡೆ ಟೆರೆಸ್ಗೆ ಒಂದೇ ಸರಿ ಎಂಟ್ರಿ ಆಗುತ್ತೆ ಮೇಲೆ. ನಂತರ ಒಂದು ರೂಮು ಮತ್ತು ಟೆರೆಸ್ ಗಾರ್ಡನ್ ಇದೆ. ಸೊ ನಾನು ಡೀಟೇಲಾಗೆಲ್ಲ ಫುಲ್ಲು ತೋರಿಸಿಲ್ಲ, ಸಿಂಪಲ್ಲಾಗಿ ನಿಮಗೆ ತೋರಿಸಿದ್ದೀನಿ. ಜಸ್ಟ್ ಒಂದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ನೋಡಿ ಯುಟಿಲಿಟಿ ಇದೆ ಟೆರೆಸ್ಗೆ, ಆ ರೂಮಿಂದನೇ ಹೋಗುವಂಥದ್ದು. ಸೊ ಊಟ ಸ್ಟಾರ್ಟ್ ಆಯಿತು. ಸೊ ಇದು ಮೂರು ದಿವಸ ನಡೆಸೋವಂಥ ಆರಾಧನೆ ಆಗಿರೋದ್ರಿಂದ ಇದು ಮಧ್ಯಾರಾಧನೆನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಊಟನೂ ಎಲ್ಲ ಅರೇಂಜ್ ಮಾಡಿದರು ಸಿಸ್ಟರು. ಎಲ್ಲರೂ ಬಂದಿದ್ದವ್ರಿಗೆಲ್ಲ ಊಟ ಎಲ್ಲ ಇಡ್ತಾ ಇದ್ದಾರೆ. ಅವರ ಒಂದು ಪದ್ಧತಿಯಲ್ಲಿ ಊಟ ಇಡ್ತಾಯಿದ್ರು. ಸೊ ಇವರು ಬ್ರಾಹ್ಮಣರ ರೀತಿಯಲ್ಲಿ ಊಟನ ಬಡಿಸ್ತಾರೆ. ಸೊ ಎಲ್ಲ ಎಲೆಗೆಲ್ಲ ಹಿಟ್ಟಾದಮೇಲೆ ಎಲ್ಲರೂ ಅವರ ತಂದೆಯವರು ಒಂದು ಪೂಜೆ ಮಾಡಿದ್ಮೇಲೆ ನಾವೆಲ್ಲ ಊಟ ಮಾಡಿದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಈ ರೀತಿ ಹೆಂಗೆ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಹೆಂಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.